ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಈ ಹಿಂದಿನ ಸರಣಿಗಳಲ್ಲಿ ಆತ್ಮಾನಂದ ಅವರು ನಮ್ಮ ಸಂಚಿಕೆಯಲ್ಲಿ ಪಯಣವನ್ನು ನಡೆಸ್ತಾ ಇದ್ದರು. ಬನ್ನಿ, ಇವತ್ತಿನ ಈ ಪಯಣವನ್ನು ಸಹ ನಾವು ಆತ್ಮಾನಂದ ಅವರ ಜೊತೆ ನಡೆಸೋಣ. ಹಾಗೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಅವರ ಜೀವನದ ಅನುಭವಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಅಣ್ಣವರೇ, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಾವು ಇಂದಿನ ಸಂಚಿಕೆಯಲ್ಲಿ ತಮ್ಮ ತಾಯಿಯವರ ಒಂದು ಆಧ್ಯಾತ್ಮಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನದ ಅಂತ್ಯನೂ ಸಹ ತುಂಬ ವಿವರವಾಗಿ, ತುಂಬ ಮನಸ್ಸಿಗೆ ಮುಟ್ಟುವಂತೆ ತಿಳಿಸ್ಕೊಟ್ರಿ. ಈ ನಡುವೆ ಈ ಬ್ರಹ್ಮಕುಮಾರಿ ಸಂಸ್ಥೆಯ ಕೇಂದ್ರ ಸ್ಥಾನ ರಾಜಸ್ಥಾನದ ಮೌಂಟ್ ಆಬೂಯಲ್ಲಿದೆ ಅಂತ ಕೇಳಿದ್ದೀನಿ. ನೀವು ಅಲ್ಲಿಗೆ ಮೈಸೂರಿಗೆ ಬರೋದಕ್ಕಿಂತ ಮುಂಚೆ ಹೋಗಿದ್ರಾ ಅಥವಾ ಬೆಂಗಳೂರಲ್ಲಿ ಇದ್ದಾಗಲೇ ಹೋಗಿದ್ರಾ? ನಾನು ಈಶ್ವರೀಯ ಜ್ಞಾನಕ್ಕೆ ಬಂದ ನಂತರ ಸ್ವಲ್ಪ ಸಮಯ ತಗೊಳ್ತಾ ನಾನು ಮಧುಬನದಲ್ಲಿ ಹೋಗ್ಬಿಟ್ಟು ಮಧುಬನನ ವೀಕ್ಷಣೆ ಮಾಡಲಿಕ್ಕೆ ಪ್ರಯಾಣ ಮಾಡಲಿಕ್ಕೆ. ಮೈಸೂರಿಗೆ ಬಂದ ಮೇಲೆ ನಾನು ಮಧುಬನಕ್ಕೆ ಮೊದಲನೇ ಬಾರಿ ಹೋದೆ. ಕಾರಣಗಳು ಅನೇಕ ಇತ್ತು. ಆರ್ಥಿಕವಾಗಿ ಅಷ್ಟೊಂದು ಸಪೋರ್ಟ್ ಇದ್ದಿಲ್ಲ. ದಟ್ ಮೀನ್ಸ್ ಅವಾಗಿನ ಒಂದು ಇದರಿಂದ ಅದರಿಂದ ಮೈಸೂರಿಗೆ ಬಂದ ಮೇಲೆ ನಾನು ಮಧುಬನಕ್ಕೆ ಹೋಗ್ತಕ್ಕಂಥ ಅವಕಾಶ ಸಿಕ್ತು. ಮೊದಲನೇ ಬಾರಿಗೆ ನಾನು ಬಾಬುವ್ರನ್ನ ಮಿಲ್ಲ ಮಾಡಿದ್ದು ಅಥವಾ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ಮುಖ್ಯ ಕೇಂದ್ರ ಏನು ಮಧುಬನದಲ್ಲಿದೆ, ಆ ಸಮಯದಲ್ಲಿ ಇನ್ನೂ ಶಾಂತಿವನ ಆಗಿದ್ದಿಲ್ಲ. ಆ ಸಮಯದಲ್ಲಿ ಬಾಬುವ್ರ ಮಿಲ್ಲ ಓಂ ಶಾಂತಿ ಭವನದಲ್ಲಿತ್ತು. ನನ್ನ ಭಾಗ್ಯ ಅನಿಸುತ್ತೆ, ಆ ಸಮಯದಲ್ಲೇ ಬಾಬುವರು ಸ್ಟೇಜ್ ಮೇಲೆ ಮುರಳಿ ಎಲ್ಲ ಆದಮೇಲೆ ಸ್ಟೇಜ್ ಮೇಲೆ ಕರೆದು ಪರ್ಸನಲ್ಲಾಗಿ ವರದಾನ ಕೊಟ್ಟು ದೃಷ್ಟಿ ಕೊಡ್ತಕ್ಕಂಥ ಒಂದು ಏನು ಆ ದಿನಗಳ ಪಾತ್ರ ಇತ್ತು. ನಾನು ಹೋಗಿ ಮಿಲ್ಲ ಮಾಡಿದ ಮೇಲೆ ಆ ಪಾತ್ರ ಕ್ಲೋಸ್ ಆಗೋಯ್ತದು. ಇನ್ನು ಸ್ಪಷ್ಟವಾಗಿ ನೆನಪಿದೆ ನನಗೆ. ಅಲ್ಲಿಯ ಮಧುಬನದ ವಾತಾವರಣ, ಶಾಂತಿಯ ವಾತಾವರಣ, ಅಲ್ಲಿ ಎಲ್ಲ ಪರಿವಾರದ ವಾತಾವರಣ ನನ್ನ ಎಷ್ಟೊಂದು ಆಕರ್ಷಣೆ ಮಾಡ್ತು ಅಂತೇಳಿದರೆ, ಇಡೀ ಪ್ರಪಂಚ ನನ್ನ ಕರ್ತವ್ಯದ ಸಹಪಾಠಿಗಳು, ಕರ್ತವ್ಯದ ಸ್ಥಾನ, ನನ್ನ ದೇಹದ ಸಂಬಂಧಿಗಳು ಯಾರೂ ಕೂಡ ನೆನಪಿವಲ್ಲ. ಅರ್ಥ ಆಯ್ತಾ? ಅಷ್ಟೊಂದು ನನಗಲ್ಲಿ ಒಂದು ವಾತಾವರಣದ ಆಕರ್ಷಣೆ ಆಯಿತು. ಆಧ್ಯಾತ್ಮಿಕತೆಯ ಒಂದು ಫೀಲಿಂಗ್ಸ್ ಆಯಿತು. ಆ ದಾದಿಯರ ಕ್ಲಾಸ್, ಎಸ್ಪೆಷಲಿ ಪ್ರಕಾಶ್ಮಣಿ ದಾದಿಯರ ಕ್ಲಾಸು, ಆ ದಾದಿ ಕೊಡ್ತಕ್ಕಂಥ ಪಾಲನೆ, ಒಂದು ಪ್ರೀತಿ ಅನಿಸುತ್ತೆ. ಎಸ್ಪೆಷಲಿ ನನಗೆ ಪ್ರಕಾಶ್ಮಣಿ ದಾದಿಯವರ ಪಾಲನೆಯ ಶಬ್ದಗಳೇನಿದೆ, ಹೇಗೆ ತನ್ನ ಮಕ್ಕಳಿಗೆ ತಾಯಿ ಪಾಲನೆ ಕೊಡ್ತಾರಲ್ವ, ಚಿಕ್ಕ ಮಕ್ಕಳಿಗೆ ಹೇಳ್ತಾರೆ ಲೋರಿ ದೇಕೆ ಸುಲಾತೆ ಅಂತ. ಪ್ರಕಾಶ್ಮಣಿ ದಾದಿಯವರ ಕ್ಲಾಸು, ಅವರ ಸಂಪರ್ಕ ಶಬ್ದಗಳು ನನಗೆ ಭಾಳ ಆಕರ್ಷಣೆ ಮಾಡ್ತು. ನಂತರ ಅಲ್ಲೇ ಪರಿವಾರ, ಅಲ್ಲಿಯ ಒಂದು ವ್ಯವಸ್ಥೆ ನನಗೆ ಭಾಳ ಆಕರ್ಷಣೆ ಮಾಡಿತು. ಆ ಸಮಯದಲ್ಲಿ ಇನ್ನೂ ಶಾಂತಿವನ ಅಂತನಾದರೂ ಹೇಳಿ ಅಥವಾ ಜ್ಞಾನ ಸರೋವರನೂ ಕೂಡ ಇನ್ನೂ ಇದಾಗಿದ್ದಿಲ್ಲ, ಡೆವಲಪ್ ಆಗಿದ್ದಿಲ್ಲ. ನಾನು ಆ ಸಮಯದಲ್ಲಿ ನಾನು ಮಧುಬನಕ್ಕೆ ಹೋಗಿ ಮಿಲ್ಲ ಮಾಡಿ ಬಂದ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ನನ್ನ ಜೀವನದಲ್ಲಿ ಪರಿಣಾಮ ಬಿತ್ತು ಅಂದರೆ, ಬಾಬುವರ ಸ್ಟೇಜ್ ಮೇಲೆ ತಮ್ಮ ಮುಂಚೆನೇ ತಿಳಿಸ್ದೆ, ಅದೇ ಲಾಸ್ಟು ಸ್ಟೇಜ್ ಮೇಲೆ ಬಾಬುವರು ಖುದ್ದಾಗಿ ಪರ್ಸ್ನಲ್ಲಾಗಿ ದೃಷ್ಟಿ ಕೊಟ್ಟು ವರದಾನ ಅಥವಾ ವರದಾನ ಇಲ್ಲ ಅಂತ ಕಾಣುತ್ತೆ, ಬಟ್ ದೃಷ್ಟಿ ಅಂತ ಇತ್ತು ಅವಾಗ. ಅಲ್ಲಿಂದ ಬಂದ ಮೇಲೆ ನನ್ನ ಒಂದು ಮನೋಸ್ಥಿತಿ ಹೆಂಗಾಗ್ಬಿಡ್ತು ಅಂದರೆ, ಸಂಪೂರ್ಣ ಶಾಂತಿ ಮನಸ್ಸಿನಲ್ಲಿ. ಎಲ್ಲೋದ್ರೂ ಕೂಡ ಈಗ ನಾನು ಡ್ಯೂಟಿಗಂತೂ ನಾನು ಬಂದ ಮೇಲೆ ಡ್ಯೂಟಿಗೆ ಹೋಗಲೇಬೇಕಾಯ್ತು. ಸ್ವಲ್ಪ ಸಮಯಕ್ಕೋಸ್ಕರ ರಜೆ ತೊಗೊಂಡೋಗಿದ್ದೆ. ಆದರೆ ಫ್ಯಾಕ್ಟ್ರಿಯಲ್ಲೂ ಕೂಡ ಮೊದಲನೆಯ ನನ್ನ ಮನೋಸ್ಥಿತಿಗೂ ಅನುಭವಕ್ಕೂ ಬಾಬುವರ ಮಿಲ್ಲ ಮಾಡಿ ಬಂದ ಮೇಲೆ ಆಗ್ತಕ್ಕಂಥ ಒಂದು ಮನೋಸ್ಥಿತಿ ಅನುಭವಕ್ಕೂ ಅಜಗಜಾಂತರ ವ್ಯತ್ಯಾಸ ಬಂತು. ನನಗೆ ಫೀಲ್ ಆಗ್ತಿತ್ತು, ನಾನು ಯಾವುದೋ ಲೋಕದಲ್ಲಿದ್ದೀನಿ, ಇಲ್ಲಿ ಬಂದು ಡ್ಯೂಟಿಗೆ ಹೋದರೂ ಕೂಡ ನನಗೆ ಆ ಫೀಲ್ ಆಗ್ತಿತ್ತು, ನಾನು ಈ ಲೋಕದಲ್ಲಿಲ್ಲ. ಸಂಪೂರ್ಣ ಶಾಂತಿ ಅನುಭವ ಆಗ್ತಿತ್ತು, ನಾನು ಪ್ರಯತ್ನ ಪಡೆದಿದ್ದರೂ ಕೂಡ. ಅರ್ಥ ಆಯ್ತಾ? ಆವಾಗ ನನಗನ್ನಿಸ್ತು, ಖಂಡಿತವಾಗ್ಲೂ ಭಗವಂತ ಧರೆಗೆ ಅವತರಣೆ ಆಗಿ ಯಾವ ಈಶ್ವರೀಯ ವಿಶ್ವವಿದ್ಯಾಲಯದ
ಅಂತಾರಾಷ್ಟ್ರೀಯ ಮುಖ್ಯ ಸೇವಾ ಕೇಂದ್ರ ಮೌಂಟ್ ಆಬೂದಲ್ಲಿದೆ. ಭಗವಂತನ ಅವತರಣೆ ಆಗಿಯೇ ಈ ಒಂದು ಕಾರ್ಯ ನಡೀತಿದೆ ಅಂತ ನನಗೆ ಆ ಒಂದು ಅನುಭವ ಆಗಲಿಕ್ಕೆ ಪ್ರಾರಂಭಿಸ್ತು. ಅಲ್ಲಿಂದ ಇನ್ನು ನನ್ನ ಅಲೌಕಿಕ ಪ್ರಯಾಣ ಬಹಳ ಸಹಜವಾಗಿ ಶ್ರಮ ಇಲ್ಲದೆ ಬರ್ತಾ 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 ಉನ್ನತ ಮಟ್ಟಕ್ಕೆ ಹೋಯಿತು. ತಮಗಾಗಲೇ ತಿಳಿಸಿದೆ, ಅಚಾನಕ್ಕಾಗಿ ಯಾರು ಕರ್ಕೊಂಬಂದರು ಎಲ್ಲಾದರೂ ಒಟ್ಟಿಗೆ ನಾನು ಬಂದು ಪರಿವಾರದೊಳಗಡೆ ಸೇರಿದ ಮೇಲೆ ಅನೇಕ ಬಿಲ್ಡಿಂಗ್ಗಳ ಕನ್ಸ್ಟ್ರಕ್ಷನ್ ಆಗಬೇಕಾದ್ರೆ ಬಾಬರು ಚೆನ್ನಾಗಿ ಉಪಯೋಗಿಸ್ಕೊಂಡ್ರಿ ತನುವನ್ನು, ಈ ಒಂದು ಮನಸ್ಸನ್ನು. ಆಗ ಯಾವ ಒಂದು ಪರಿಶ್ರಮದ ಸೇವೆಗೆ ಜರಿತಿದ್ದಿಲ್ಲ. ಆಗೇನು ಒಂದು ಸ್ವಲ್ಪ ಜನ ಕುಮಾರಗಳಿದ್ವಿ ಇಲ್ಲೇ ಬಾಬರ ಮನೆಯಲ್ಲಿ ಸೇವೆ ಮಾಡಿಕೊಂಡ್ರು. ಎಂತೆಂಥ ಶ್ರಮದ ಕೆಲಸ. ಈಗ ಅನಿಸುತ್ತೆ ಬಾಬೂರು ಅಂಥ ಸಮಯದಲ್ಲಿ ಅಂಥ ಒಂದು ಶ್ರಮದ ಕೆಲಸಗಳ ನಮ್ಮಿಂದ ಹೆಂಗೆ ತೊಗೊಂಡ್ರು. ಅದು ಈಗ ಅನಿಸುತ್ತೆ, ಆಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಭಾಗ್ಯ ಈಗ ಮಾಡ್ಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ ಅಂತ ಈಗ ಫೀಲ್ ಆಗುತ್ತೆ ನಮಗೆ. ನೀವು ಹೇಳಿದ್ರಿ ಮೌಂಟ್ ಆಬೂ ಮುಖ್ಯ ಕಾರ್ಯಾಲಯದಲ್ಲಿ ಭಾಳಷ್ಟು ದಾದಿಯರಿದ್ದರು ಅಂತ. ಅದರಲ್ಲಿ ಯಾವುದಾದ್ರೂ ದಾದಿಯರನ್ನ ನೀವು ಪರ್ಸ್ನಲ್ ಆಗಿ ಮೀಟ್ ಆಗಿದ್ದುಂಟಾ? ಅಂದರೆ ನನಗೆ ಅವಾಗ ಭಲೇ ಹಿಂದಿ ಮುರಳಿಯನ್ನು ಕೇಳಿ ಹಿಂದಿ ಮುರಳಿ ಓದ್ತಾ ಇದ್ನೇ ಹೊರತು ಇನ್ನು ಮಾತಾಡ್ಲಿಕ್ಕೆ ಅಷ್ಟೊಂದು ನನಗಿದ್ದಿಲ್ಲ. ಬಟ್ ದಾದಿಯರ ಸಮ್ಮುಖದಲ್ಲಿ ಕುಳಿತು ಯೋಗ ಮಾಡೋದು, ಕ್ಲಾಸ್ ಕೇಳೋದು, ಅವ್ರು ಕೊಡ್ತಕ್ಕಂಥ ಪಾಲೆಯಲ್ಲೇ ನನಗೆ ಸಂತುಷ್ಟತೆ ಇತ್ತು. ನನಗೆ ಯಾವತ್ತೂ ಹಿಂಗೆ ಅನ್ನಿಸ್ತಿದ್ದಿಲ್ಲ ದಾದಿ ಹತ್ರ ಹೋಗ್ಬಿಟ್ಟೆ ಪರ್ಸ್ನಲ್ಲ ನಾನು ಮೀಟ್ ಮಾಡಬೇಕು ಅಂತ. ಅದರಿಂದಲೇ ನನಗೆ ತೃಪ್ತಿ ಇರ್ತಿತ್ತು. ದಾದಿಯರ ಸಮ್ಮುಖದಲ್ಲಿ ಕೂತ್ಕೊಂಡ್ಬಿಟ್ಟು ಕ್ಲಾಸ್ ಕೇಳೋದು, ಯೋಗ ಮಾಡೋದು ನೋಟನೇ ಸಾಕಾಗಿತ್ತು. ನನಗೆ ಚೆನ್ನಾಗಿ ನೆನಪಿದೆ. ಒಂದು ಸರಿ ಕುಮಾರ ಭಟ್ಟಿಗೆ ಹೋಗಿದ್ವಿ. ದಾದಿ ಕುಮಾರ್, ಅದಕ್ಕೆ ದಾದಿಗೆ ಇನ್ನೊಂದು ಹೆಸರು ಕೊಟ್ಟಿದ್ರು, ಕುಮಾರಕ ದಾದಿ ಅಂತ. ಕುಮಾರಿಗೆ ಆ ರೀತಿಯಾಗಿರ್ತಕ್ಕಂಥ ಪಾಲನೆ ಕೊಡ್ತಿದ್ರು ಅವರು. ಒಮ್ಮೆ ಭಟ್ಟಿಗೆ ಹೋದಾಗ ದಾದಿ ಕ್ಲಾಸ್ ಮಾಡ್ತಾ ಪಿಕ್ನಿಕ್ ಇಟ್ಟಿರ್ತಿದ್ರು. ಪಿಕ್ನಿಕ್ನಲ್ಲಿ ಅವರಿಗೆ ಯಾವ ಫೀಲ್ ಇರ್ತಿತ್ತಂದ್ರೆ ದಾದಿಗೆ, ಪಾಪ ಈ ಕುಮಾರರು ಸಮಾಜದಲ್ಲಿ ಮಾರ್ಗದಲ್ಲಿ ನಡೀತಿದ್ದಾರೆ, ಪಾಪ ಇವರಿಗೆ ಎಲ್ಲಿ ಸಿಗುತ್ತೆ ಪಾಲನೆ ಅಂತ ವಿಶೇಷವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ಅಥವಾ ವಿಶೇಷ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿ ಖುದ್ದಾಗಿ ಅವರು ಬಂದು ಜೊತೆಯಲ್ಲಿ ಕುಳಿತು ಎಲ್ಲರ ಜೊತೆಗೆ ಊಟ ಮಾಡಿದ್ದನ್ನು ಕೂಡ ನಾನು ಅನುಭವ ಮಾಡಿದ್ದೇನೆ. ಆ ರೀತಿಯಾಗಿರ್ತಕ್ಕಂಥ ದಾದಿಯರ ಪಾಲನೆ ಪ್ರಪಂಚದಲ್ಲಿ ಯಾರು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಆವಾಗಿನ್ನು ಜಾನಕಿ ದಾದಿನೂ ಕೂಡ ವಿದೇಶದಲ್ಲಿದ್ದರು. ಎಸ್ಪೆಷಲಿ ಮನೋಹರ್ ದಾದಿ, ಬ್ರಹ್ಮಾ ಬಾಬುರವರು, ಯಾರು ಈ ಒಂದು ಸಂಸ್ಥಾಪಕಿದರ ಫೌಂಡರು, ಅವರ ಮುಖದಿಂದ, ಮನೋಹರ್ ದಾದಿಯವರ ಮುಖದಿಂದ ಸಾಕಾರ ಬಾಬು ಅಂತ ಯಾರಿಗೆ ಹೇಳ್ತೀವಿ ಅಥವಾ ಪ್ರಜಾಪಿತ ಬ್ರಹ್ಮ ಅಂತ ಯಾರಿಗೆ ಹೇಳ್ತೀವಿ, ಈ ಒಂದು ಸಂಸ್ಥೆಯ ಫೌಂಡರ್ ಏನಂತ ಹೇಳ್ತೀವಿ, ಅವರ ಜೀವನ ಚರಿತ್ರೆಯನ್ನು ಹೇಗೆ ಹೇಳ್ತಿದ್ರು ಅಂದರೆ, ಕುಳಿತುಬಿಟ್ಟು ಗಂಟೆ ಎಲ್ಲ 2 ಗಂಟೆ ಎಲ್ಲ ಸಮಯ ಹೋಗೋದೇ ಗೊತ್ತಾಗ್ತಿದ್ದಿಲ್ಲ, ಅಷ್ಟು ಸಾರಯುಕ್ತವಾಗಿ ಹೇಳ್ತಾಯಿದ್ರು. ಆಗ ನಾನು ನನ್ನ ಸೇವಾ ಕ್ಷೇತ್ರಕ್ಕೆ ವಾಪಸ್ ಬಂದ ಮೇಲೆ ಆಗಿನ ಸಮಯದಲ್ಲಿ ಜಗದೀಶ್ ಬಾಯಿ ಅಂತೇನು ಇದ್ದರು, ಅವರು 2 ದೊಡ್ಡ ಪುಸ್ತಕವನ್ನು ಅವ್ರು ಬರೆದು ಪ್ರಿಂಟ್ ಮಾಡಿಸಿದ್ರು. ಜೀವನ್ ಕೋ ಪಲ್ಟ್ನೆ ವಾಲಿ ಏಕ್ ಅದ್ಭುತ ಜೀವನ್ ಕಹಾನಿ ಅಂತ. ಆ 2 ಪುಸ್ತಕಗಳನ್ನು ನಾನು ಹಿಂದಿ ಸಂಪೂರ್ಣ ಬರಲಿದ್ರು ಕೂಡ ಆ 2 ಪುಸ್ತಕ ತಂದಿದ್ದೆ. ತಂದ ನಂತರ ನಾನು ರೂಮ್ನಲ್ಲಿ ಯಾವಾಗ ನಾನು ಓದ್ತಾ ಇದ್ದರೆ ರಿಯಲಿ ಆ ಒಂದು ಭಾವನೆ ನನ್ನ ಕಣ್ಣಲ್ಲಿ, ನನ್ನ ಒಂದು ಮುಖದಲ್ಲಿ ಹೆಂಗಾಗ್ತಿತ್ತು ಅಂದರೆ, ಯಾವಾಗ ಇದನ್ನು ಸಂಪೂರ್ಣ ಓದ್ಬಿಟ್ಟು ನಾನು ಮುಗಿಸ್ಲಿ, ಯಾವಾಗ ನಾನು ಇದರ ಒಂದು ಮುಂದೇನಾಯಿತು ಅಂತ ತಿಳ್ಕೊಳ್ಳಿ ಅಂತ ಆ ಒಂದು ಕುತೂಹಲ ಆ ಒಂದು ಏನು ಭಾವನೆಗಳು ಕ್ರಿಯೇಟ್ ಆಗ್ತಿತ್ತು ಸಂಪೂರ್ಣವಾಗಿ. ಆಗ ನನಗೆ ಬರ್ತಕ್ಕಂಥ ಒಂದು ಹಿಂದಿ ಲೆವೆಲ್ಗೆ ಅರ್ಥವನ್ನು ಮಾಡ್ಕೊಳ್ತಿದ್ದೆ. ಕೆಲವೊಂದು ನನಗೆ ಅರ್ಥ ಆಗ್ತಿಲ್ಲದ್ರೂ ಕೂಡ ಆ ಒಂದು ಭಾವನೆಯಿಂದ ಅರ್ಥ ಮಾಡಿಕೊಂಡು, ಆವಾಗ ನನಗೆ ಈಶ್ವರೀಯ ಪರಿವಾರ, ಆ ಸಮಯದಲ್ಲಿ ಯಜ್ಞ ಹೆಂಗೆ ಸ್ಥಾಪನೆ ಆಯಿತು, ಯಜ್ಞದಲ್ಲಿರ್ತಕ್ಕಂಥ ವಿಘ್ನ ಹೆಂಗೆ ಬಂತು, ಎಸ್ಪೆಷಲಿ ಮೊಮ್ಮಾರವರೇನು ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯದ ಮೊದಲನೇ ಮುಖ್ಯ ಸಂಚಾಲಕಿ ಆಗಿದ್ದರು, ಅಂತಾರಾಷ್ಟ್ರೀಯ ಸಂಚಾಲಕಿ. ಅವರ ಮುಂದೆ ಬರ್ತಕ್ಕಂಥ ಒಂದು ವಿಘ್ನಗಳು, ಪರೀಕ್ಷೆಗಳು ಹೆಂಗೆ ಎದುರಿಸಿದ್ರು ಅಂತ ಓದಿ ನನಗೆ ಭಾವಾವೇಶ ಆಗೋಗ್ಬಿಡ್ತಿದ್ದೆ ನೆಕ್ಸ್ಟ್ ಸರಿ. ಏಕೆಂದರೆ ನನಗೆ ಹೊರಗಡೆ ಯಾರ್ದು ಲಿಂಕ್ ಇರ್ತಿದ್ದಿಲ್ಲ. ಬರೀ ಈಶ್ವರಿಯ ಸೇವೆ ನನ್ನ ಡ್ಯೂಟಿ, ಈಶ್ವರಿಯ ಕ್ಲಾಸು, ನನ್ನ ಪುಸ್ತಕ. ಆದ್ದರಿಂದ
ಬೇರೆ ಯಾವ ವಿಚಾರಗಳು ನನ್ನ ಮನಸ್ಸನ್ನು ಬರೀ ಇದೇ ತುಂಬಿರ್ತಿತ್ತು. ಆ ರೀತಿಯಾಗಿ ಮಧುಬನಕ್ಕೆ ಹೋದಾಗ ಆ ಮನೋಹರದಾದಿಯ ಮುಖದಿಂದ ಈ ಒಂದು ಏನು ಬ್ರಹ್ಮಬಾಬರ ಜೀವನ ಚರಿತ್ರೆ ಕೇಳದೆ ಒಂದು ಆನಂದ, ಮರ್ತೇ ಹೋಗ್ಬಿಡ್ತಿದ್ವಿ ಎಲ್ಲನೂ ಕೂಡ, ಪ್ರಪಂಚನೇ ಮರ್ತೆ ಹೋಗ್ಬಿಡ್ತಿತ್ತು. ಆ ರೀತಿಯಾಗಿ ಎಲ್ಲ ದಾದಿಯರ ಪಾಲನೆಯೂ ಕೂಡ ತುಂಬ ಫೀಲ್ ಮಾಡಿದ್ದೀವಿ. ಎಸ್ಪೆಷಲಿ ಮೈಸೂರಿಗೆ ಬಂದಾಗಲೂ ಕೂಡ ಅನೇಕ ದಾದಿಯರು ಇಲ್ಲಿ ವಿಶೇಷವಾಗಿ ಮೈಸೂರಿಗೆ ಎಲ್ಲರೂ ಬಂದಿದ್ದಾರೆ. ಜಾನಕಿ ದಾದಿ, ಮನೋಹರ್ ದಾದಿ, ಗಂಗೆ ದಾದಿ, ರತನ್ಮೋಹಿನಿ ದಾದಿ, ಪ್ರಕಾಶ್ ಮಣಿ ದಾದಿ ಅನೇಕ ಬಾರಿ ಬಂದಿದ್ದಾರೆ. ಇಲ್ಲಿ ಬಂದಾಗ ಸ್ವಲ್ಪ ಸಮೀಪದಲ್ಲಿ ಹೋಗ್ತಕ್ಕಂಥ ಅವಕಾಶ ಸಿಕ್ತು, ದಾದಿರ ಪಾಲನೆ ಪಡಿತಕ್ಕಂಥ ಅವಕಾಶ ಸಿಕ್ತು. ಅಂತಹ ಮಹಾರಥಿಗಳು ಯಾರು ಈಶ್ವರೀಯ ಯಜ್ಞದ ಆರಂಭದಿಂದನೂ ಕೂಡ ಭಾವರಂಗ ಸಂಘದಲ್ಲಿ ಅವರ ಒಂದು ದೃಷ್ಟಿ, ಅವರೊಂದು ಪಾಲನೆ, ಅವರೊಂದು ಸಾಮೀಪ್ಯ ಈಗ ಅನಿಸುತ್ತೆ. ಈಗೆಲ್ಲನೂ ಕೂಡ ದಾದಿಯರು ಅವರವರ ಸಂಪೂರ್ಣ ಸ್ಥಿತಿಯನ್ನು ಗಳಿಸೋ ಅವರು ಅವ್ಯಕ್ತರಾಗಿದ್ದಾರೆ. ಈಗ ಅನಿಸುತ್ತೆ ಆ ಒಂದು ಭಾಗ್ಯನ ಪಡ್ಕೊಂಡ್ವಲ್ಲ, ಒಂದು ವೇಳೆ ಮಿಸ್ ಆಗಿದ್ದರೆ ಪಶ್ಚಾತ್ತಾಪ ಪಡ್ತಾಯಿದ್ದೆ. ಆದರೆ ಈಗ ಅನಿಸುತ್ತೆ ಅಟ್ಲೀಸ್ಟ್ ಅಷ್ಟಾದರೂ ಅಂತಹ ಒಂದು ಮಹಾರಥಿಗಳು ಅಂತ ಯಾರಿಗೆ ಹೇಳ್ತೀವಿ, ದಾದಿಯರ ಪಾಲನೆ ಸಿಗ್ತಾರಲ್ಲ ಅಂತ ಖುಷಿ ಇದೆ ಈಗಲೂ ಕೂಡ ನಮಗೆ. ಆನಂತರ ನೀವು ಮೈಸೂರಲ್ಲಿ ರಿಟ್ರೀಟ್ ಸೆಂಟ್ರಲ್ಲಿ ಇದ್ದಾಗ ಮತ್ತು ಬೇರೆ ಎಲ್ಲೆಲ್ಲಿ ನೀವು ಈ ಸಂಸ್ಥೆಯ ಸೇವಾ ಕಾರ್ಯಗಳನ್ನು ಮಾಡಿದಿರಿ, ಎಲ್ಲೆಲ್ಲಿ ಮಾಡಿದಿರಿ, ಯಾವ್ಯಾವ ರೀತಿ ಸೇವೆಗಳನ್ನು ಮಾಡಿದಿರಿ? ಆ ಸಮಯದಲ್ಲಿ ಈಶ್ವರೀಯ ಯಜ್ಞದಲ್ಲಿ ಆರ್ಥಿಕವಾಗಿ ತಕ್ಕಮಟ್ಟಿಗಿತ್ತೆ ಹೊರತು ಹೇಳ್ಕೊಂಡಂಥದ್ದೇ ನಿಂತಿಲ್ಲ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರರು ಸ್ವತಃ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಗಿತ್ತು. ಅರ್ಥ ಆಯ್ತಾ? ಎಲ್ಲ ಕಾರ್ಯಗಳನ್ನು, ಶ್ರಮದ ಕಾರ್ಯನೂ ಮಾಡಬೇಕಾಗಿತ್ತು, ಎಲ್ಲನೂ ಮಾಡಬೇಕಾಗಿತ್ತು. ಈ ರಿಟ್ರೀಟ್ ಸೇವಾ ಕೇಂದ್ರದಲ್ಲಿ ಎಲ್ಲ ಬಿಲ್ಡಿಂಗ್ಗಳಾಗ ತನಕನೂ ಕೂಡ ಇಲ್ಲೇ ಬಾಬರ್ ಸೇವೆ ತೊಗೊಂಡ್ರು. ಇಲ್ಲಿ ಆದಮೇಲೆ ಯಾದವಗಿರಿ ಏನು ಸೇವಾ ಕೇಂದ್ರ ಇವತ್ತು ಮೈಸೂರು ಸಬ್ ಝೋನಿನ ಮುಖ್ಯಾಲಯ ಅಂತೇಳ್ಬಿಟ್ಟು ಹೇಳ್ಬೋದು. ಇಲ್ಲಿ ನಮ್ಮ ಹಿರಿಯ ಸಹೋದರಿ ಆಗಿರ್ತಕ್ಕಂಥ ಲಕ್ಷ್ಮೀ ಅಕ್ಕವರು ಕೂಡ ಇರ್ತಾರೆ, ಲಕ್ಷ್ಮೀ ಮೇಂಜಿಯವರು. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಶುರುವಾದ ಆರಂಭದಿಂದನೂ ಕೂಡ ಆ ಒಂದು ಕನ್ಸ್ಟ್ರಕ್ಷನ್ ಮುಗಿಯೋವರೆಗೂ ಕೂಡ ಅಲ್ಲಿನೂ ಕೂಡ ಬಾಬವರು ಆ ಸೇವಾ ಅವಕಾಶ ಕೊಟ್ಟರು. ಆ ಸೇವಾ ಕೇಂದ್ರ ಮುಗಿಯೋವರೆಗೂ ಕೂಡ ಕನ್ಸ್ಟ್ರಕ್ಷನ್ ಕಾರ್ಯ ಅಲ್ಲೇ ಸೇವೆ ಮಾಡಿದೆ. ವಿಶೇಷವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಹಿರಿಯರು ಬಾಬರು ಕೂಡ ಅವಕಾಶ ಕೊಟ್ಟರು. ಈಗಲೂ ಕೂಡ ಅನಿಸುತ್ತೆ ಬಾಬರು ಎಂಥ ಭಾಗ್ಯ ಕೊಟ್ಟರು ಆ ಸಮಯದಲ್ಲೂ ಅಂತ. ಅದನ್ನು ಕೂಡ ಮುಗಿಸಿ ನಂತರ ಅದೇ ಸೇವಾ ಕೇಂದ್ರ ಸುಮಾರು ಸಮಯ ಇದ್ದೆ. ಆರಂಭದ ದಿನಗಳಲ್ಲಿ ಆ ಸೇವಾ ಕೇಂದ್ರ ಉದ್ಘಾಟನೆ ಆದಮೇಲೆ ಲಕ್ಷ್ಮೀ ಬೇಂಜಿಯವರ ವಿಶಾಲವಾಗಿರ್ತಕ್ಕಂಥ ಸೇವಾ ಮನೋಭಾವತ ನಾವು ನೋಡ್ತೀವಿ. ಆ ಬಿಲ್ಡಿಂಗ್ ಉದ್ಘಾಟನೆ ಆದಮೇಲೆ ಮಹಾರಥಿಗಳನ್ನು ಅಂದರೆ ಮೌಂಟ್ ಅಬೋದಿಂದ ಹಿರಿಯ ಸಹೋದರನ ಕರೆಸಿ ತಿಂಗಳಿಗೊಂದು 2 ತಿಂಗಳಿಗೊಂದು ಪ್ರೋಗ್ರಾಮ್ಗಳನ್ನು ಮಾಡ್ತಿದ್ರು. ಅಂಥ ಸಮಯದಲ್ಲೂ ಕೂಡ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಮಾಡಿ ನನಗೆ ಸಂತುಷ್ಟತೆ ಇದೆ. ಅದಲ್ಲದೆ ಕೆಲವು ಕಡೆಗೆ ಏನು ಮೈಸೂರು ಬಿಟ್ಟು ಹೊರಗಡೆಗೆ ಏನು ಸೇವಾ ಕೇಂದ್ರ ಕನ್ಸ್ಟ್ರಕ್ಷನ್ನು 1-2 ಕಡೆಗೂ ಕೂಡ ಲಕ್ಷ್ಮೀಜಿ ಕಳಿಸಿದರು. ಅಲ್ಲೂ ಕೂಡ ಅಲ್ಲಿಯ ಪರಿವಾರದವರ ಪ್ರೀತಿ ವಿಶ್ವಾಸ ಗಳಿಸಿ ಅವರಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಅಲ್ಲಿನೂ ಕೂಡ ಸೇವೆ ಮಾಡಿದೆ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದರೆ, ಯಾವ 12 ಜ್ಯೋತಿರ್ಲಿಂಗಗಳ ಸೇವೆ ಶುರುವಾಯಿತು ಅಂದರೆ ಭಾರತದಲ್ಲಿರ್ತಕ್ಕಂಥ ಪ್ರಸಿದ್ಧ 12 ಜ್ಯೋತಿರ್ಲಿಂಗಗಳು ಅಂತ ಏನು ಹೇಳ್ತೀವಿ, ಆ ಸಮಯದಲ್ಲಿ ಆ ಒಂದು ಟ್ರೆಂಡ್ ಜಾಸ್ತಿ ಆಗಿತ್ತು. ಆ ದೇವಸ್ಥಾನ ಯಾವುದು ಒರಿಜಿನಲ್ ಇದೆಯೋ ಅದೇ ರೀತಿಯಾಗಿ ನಾವು ಮಾಡೆಲ್ಸನ್ನು ಮಾಡಿ ಬೇರೆ ಬೇರೆ ಸ್ಥಾನಗಳಿಗೆ ಹೋಗ್ಬಿಟ್ಟು ಅವುಗಳನ್ನು ಇನ್ಸ್ಟಾಲ್ ಮಾಡಿ ಅಲ್ಲಿ ಒಂದು ವಾರಗಳ ಕಾಲ 10 ದಿನಗಳ ಕಾಲ ಅದನ್ನು ಇನ್ಸ್ಟಾಲ್ ಮಾಡಿ ಸೇವೆ ಮಾಡಿ ಪುನಃ ಅಲ್ಲಿಂದ ವಾಪಸ್ ತರಲಿಕ್ಕೆ ಒಂದು ಜವಾಬ್ದಾರಿಯನ್ನು ಲಕ್ಷ್ಮೀಜಿ ಕೊಟ್ಟಿದ್ದರು. ಅಂದರೆ ಯಾವ ಒಂದು ಅಲ್ಲಿರುವಂಥ ಶಿವಲಿಂಗಗಳಿದ್ದಾವೆ 12 ಲಿಂಗಗಳು, ಅದೇ ರೀತಿಯಾದಂಥ ಮಾಡೆಲ್ 12 ಮಾಡಿ ಒಂದು ಕಡೆ ಸೆಟ್ ಮಾಡ್ತಿದ್ರಿ, ನಂತರ ಮತ್ತೆ ತೊಗೊಂಬರ್ತಾ ಇದ್ದೆ. ಅಂದರೆ ಆ್ಯಸ್ ಯೂಶುವಲ್ ಅಲ್ಲಿ ಹೆಂಗೆ ಇದೆಯೋ ಲಿಂಗ ಅದೇ ರೀತಿಯಾಗಿರ್ತಕ್ಕಂಥ ಮಾಡೆಲನ್ನು ಮಾಡಿ ಆ ಟೆಂಪಲ್ ಸ್ಟ್ರಕ್ಚರ್ ಆಗಿದೆ ಅದೇ ರೀತಿಯಾಗಿರ್ತಕ್ಕಂಥದ್ದನ್ನೇ ಮಾಡಿ ಅದು ಹೇಗೆ ಮಾಡಿದ್ವಿ ಸಿಸ್ಟಮ್ ಅಂದರೆ ಫಿಕ್ಸ್ ಮಾಡೋದು, ಡಿಸೆಂಬಲ್ ಮಾಡೋದು, ಪುನಃ ಲಾರಿ ಲೋಡ್ ಮಾಡ್ಕೊಂಡು ಬರ್ತಿದ್ವಿ. ಈ ರೀತಿಯಾಗಿ ಇದುವರೆಗೂ ನನಗೆ ನೆನಪಿದ್ದಂಗೆ ಒಂದು 20-25 ಕಡೆ ಮಾಡಿದ್ದೀವಿ. ಅದು ಬಹಳ ಏನು ಹೇಳ್ಬೋದು, ಒಂದು ಜವಾಬ್ದಾರಿ ಕೆಲಸ ಅಂತಲೇ ಹೇಳ್ಬೋದು, ಶ್ರಮದ ಕೆಲಸನ ಅಂತ ಹೇಳ್ಬೋದು. ಆದರೆ
20 ಕಡೆ ಆದರೂ ಕೂಡ 20-25 ಕಡೆನೂ ಬಾಬುವರು ಯಾರೋ ಮೂಲಕ ಸಹಯೋಗ ಕೊಡ್ತಾ ಯಾರೋ ಸೇವಾದಾರಿಗೆ ಕಳಿಸಿ ರಾತ್ರಿ 3 ರಾತ್ರಿಗಳು ಕೂಡ ಸೆಟ್ ಮಾಡೋಕ್ಕೆ ಸಮಯ ತಗೊಳ್ತಿತ್ತು. ಅದರಲ್ಲೂ ಕೂಡ ಭಾಳ ವಿಶೇಷವಾಗಿ ಬಾಬಾರ ಅನುಭವ ಮಾಡಿಸಿದರು. ಕೆಲವು ಕಡೆ ಅಂತೂ ಭಾಳ ಒಂದು ಪರೀಕ್ಷೆಗಳು ಕೂಡ ಬರ್ತಾಯಿದ್ವು, ಆದರೂ ಕೂಡ ಬಾಬಾರು ಹೆಂಗೆ ಪಾರು ಮಾಡ್ತಾಯಿದ್ರು. ಮೈಸೂರು ಸಬ್ ಝೋನ್ ಅಲ್ಲದೇ ಕೇರಳದಲ್ಲೂ ಕೂಡ ನಮ್ಮ ಏನು ಸೇವಾ ಕೇಂದ್ರಗಳಿದೆ, ಅನೇಕ ಕಡೆ ಅಲ್ಲಿನೂ ಹೋಗ್ಬಿಟ್ಟು ಕೂಡ ದ್ವಾದಶ ಲಿಂಗಗಳನ್ನು ಫಿಕ್ಸ್ ಮಾಡೋದು, ಎಲ್ಲರಿಗೂ ಕೂಡ ಈಶ್ವರ ಸಂದೇಶ ಕೊಟ್ಟು ಪುನಃ 1 ವಾರ 10 ದಿನಗಳ ಕಾಲ ಸೇವೆ ಮಾಡಿ ಪುನಃ ವಾಪಸ್ ತಂದುಬಿಟ್ಟು ಯಥಾ ರೀತಿಯಾಗಿ ಅದನ್ನು ಸುರಕ್ಷಿತವಾಗಿಡೋದು. ಹಾಗೆ ಬಾಬುವರು ಅದೊಂದು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಕೊಟ್ಟಿದ್ದರು. ನನಗನ್ಸುತ್ತೆ ಆ ಸೇವೆ ನನ್ನ ಪಾಲಿಗೆ ಅದೊಂದು ಭಾಗ್ಯ ಅನಿಸುತ್ತೆ. ಯಾಕೆಂದರೆ ನನಗೆ ಚೆನ್ನಾಗಿ ನೆನಪಿದೆ, ಭಗವಂತ ಏನು ಹೇಳ್ತಾನೆ, ಯಾವ ಆತ್ಮಗಳು ಬಂದು ಈ ಒಂದು ಜ್ಞಾನವನ್ನು ಪಡೆದು ಅಥವಾ ಈ ಒಂದು ಜ್ಞಾನದ ಸಂಪರ್ಕದಲ್ಲಿ ಬರ್ತಾರೆ, ಅವರ ಮನಸ್ಸಿನ ಆಶೀರ್ವಾದಗಳು ದೊಡ್ಡದು ಅಂತ ಹೇಳ್ತಾರಲ್ವ. ನನಗೆ ಚೆನ್ನಾಗಿ ನೆನಪಿದೆ, ಕೊಚ್ಚಿನ್ ಅಂತಿದೆ ಕೇರಳದಲ್ಲಿ, ಅಲ್ಲಿ ಈ ಒಂದು ಕೊಚ್ಚಿನ ತಿರ್ಶೂರು ಅಂತಿದೆ, ಗುರುವಾಯೂರ್ ಹತ್ರ. ತಿರ್ಶೂರಲ್ಲಿ ಇನ್ಸ್ಟಾಲ್ ಮಾಡಿದ್ವಿ. ಹೇಗಪ್ಪ ಅಂತೇಳಿದರೆ ಬೆಳಿಗ್ಗೆ ನಾವು ಅವುಗಳನ್ನೆಲ್ಲನೂ ಕೂಡ ಶೃಂಗಾರ ಮಾಡಿ ತೆರೀಲಿಕ್ಕೆ 8 ಗಂಟೆ ಆಗ್ತಿತ್ತು. ಅಷ್ಟೊತ್ತಿಗೆ ಅಲ್ಲಿ ಎಲ್ಲ ಎಜುಕೇಟೆಡು ಕೂಡ ನಿಯರ್ಲಿ ಕಡಿಮೆ ಅಂತಂದ್ರೆ 100 ಜನ ಕ್ಯೂನಲ್ಲಿ ನಿಂತಿರ್ತಿದ್ರು. ಅಷ್ಟು ಬೆಳಗ್ಗೆನೆ ಆ ಸೇವೆ ಮಾಡಿದಾಗ ಇನ್ನೇನು ಕೊನೆ ಸಮಯದಲ್ಲಿ ಅಲ್ಲಿ ಒಂದು ವಿಚಿತ್ರವಾಗಿರ್ತಕ್ಕಂಥ ಅನುಭವ ಆಯಿತು ನನಗೆ. ಅಲ್ಲಿ ಯಾವ್ಯಾವ ರೀತಿ ಸೇವೆ ಮಾಡಿದ್ವಿ ಅಂತ ಹೇಳಿದ್ರಲ್ಲಿ, ಈ ದೇವಸ್ಥಾನಕ್ಕೆ ಬಂದಾಗ ಈ ಚಪ್ಪಲಿಗಳ ಸಂಭಾಲನೆ ಮಾಡೋದೇ ದೊಡ್ಡ ಕೆಲಸ. 1000 ಜನ ಬಂದಾಗ ಕೆಲವರು ಪಾಪ ಮಿಸ್ ಆಗೋಗ್ಬಿಡ್ತಿತ್ತು. ಅವ್ರ ಪಾಪ ಭಾಳ ನೋವಿನಿಂದ ಹೋಗ್ತಿದ್ರಲ್ಲ. ಏನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ನಾವೇನಾ ಸೇವೆ ಮಾಡುವಂಥ ಕ್ರಿಯೇಟ್ ಮಾಡ್ಕೊಂಡ್ವಿ, ಒಂದು ವ್ಯವಸ್ಥೆ ಮಾಡ್ಕೊಂಡ್ವಿ, ಒಂದು ಕೌಂಟ್ರ್ ಮಾಡ್ಕೊಂಡ್ವಿ, ಬ್ಯಾಗ್ಗಳು ಮಾಡ್ಕೊಂಡ್ವಿ, ಟೋಕನ್ ಮಾಡ್ಕೊಂಡ್ವಿ. ನಾವುಗಳೇನೆಲ್ಲನೂ ಸಹೋದರಿಯರೇನೆ ಅವ್ರ ಬ್ಯಾಗ್ ಕೊಡೋದು, ಚಪ್ಪಲಿ ಹಾಕ್ಕೊಡ್ತಿದ್ರು, ನಾವೇನೇ ಒಂದು ಸ್ಟ್ಯಾಂಡ್ ಥರ ರ್ಯಾಕ್ ಥರ ಮಾಡ್ಕೊಂಡು ಕೊಡ್ತಾಯಿದ್ವಿ. ಈಗಲೂ ಕೂಡ ಸ್ಪಷ್ಟವಾಗಿ ನೆನಪಿದೆ ನನಗೆ ಗೊತ್ತಿಲ್ಲ, 1 ಗಂಟೆ ಕೂತಿದ್ದೀನಿ, ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ಏನಾಗ್ತಾಯಿದೆ, ಸುತ್ತಮುತ್ತ ಏನಾಗ್ತಾಯಿದೆ ಗೊತ್ತಿಲ್ಲ. 1 ಅವರ್ ನನಗೆ ಗೊತ್ತಿಲ್ಲ. ಆಮೇಲೆ ನನಗೆ ಎಚ್ಚರ ಆಯಿತು, ನೋಡಿದರೆ ಎಲ್ಲರೂ ಬರ್ತಾಯಿದ್ದಾರೆ ಹೋಗ್ತಾ ಇದ್ದಾರೆ ಅಂತ. ಹಾಗೆ ಆವಾಗ ನನಗೆ ಅನ್ನಿಸ್ತು, ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥವಾಗಿ, ನಂತರ ಯಾವುದೇ ಅಭಿಮಾನವಿಲ್ಲದೆ ಸೇವೆ ಮಾಡಿದಾಗ ಅನೇಕ ಆತ್ಮಗಳೇನು ಬಂದು ಆ ಸೇವೆಯ ಒಂದು ಲಾಭ ಪಡೆದು ಅವ್ರ ಜೀವನದಲ್ಲಿ ಅನುಭವ ಮಾಡ್ತಾರಲ್ಲ, ಅವರ ಅಂತರಾಳದಿಂದ ಹೊಡತಕ್ಕಂಥ ಆಶೀರ್ವಾದಗಳಿದೆಯಲ್ಲ, ಅದು ನಮ್ಮನ್ನು ಆ ರೀತಿಯಾಗಿ ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ, ಅಥವಾ ಅಂಥ ಹಗುರತೆಯ ಅಂಥ ಅಲೌಕಿಕತೆ ಅನುಭವ ಮಾಡಿಸುತ್ತೆ ಅಂತ ನನಗೆ ಅವಾಗ ಗ್ಯಾರಂಟಿ ಮನದಟ್ಟಾಯ್ತದು. ಆ ಒಂದು ಫಲ ಇದೆಯಲ್ಲ, ಅದಕ್ಕಿಂತ ದೊಡ್ಡ ಫಲ, ಅದಕ್ಕಿಂತ ದೊಡ್ಡ ರಿಟರ್ನ್ ಯಾವುದೂ ಇಲ್ಲ ಅಂತ ನನಗೆ ಅನ್ನಿಸ್ತು. ಹೀಗೆ ಆ ಸೇವೆಯನ್ನು ಮಾಡ್ತಾ ಪುನಃ ಅದಾದಮೇಲೆ ಪುನಃ ಇಲ್ಲಿ ಬಂದಾಗ ಅನೇಕ ಜವಾಬ್ದಾರಿಗಳನ್ನು ಲಕ್ಷ್ಮೀ ಬೇಂಜಿ, ನಂತರ ನಾಗರಾಜ್ ಬೇವರು ಕೊಡ್ತಾಯಿದ್ರು, ಈಗಲೂ ಕೊಡ್ತಾಯಿದ್ದಾರೆ. ಈಗಲೂ ಕೂಡ ಬಾಬಾವರು ಸೇವೆ ಮಾಡಿಸ್ತಾ ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಕೂಡ ಯಾವುದೇ ಸೇವೆಯಲ್ಲಿ ಆಸಕ್ತಿ ಕಳ್ಕೊಂಡಿಲ್ಲ. ಬಾಬಾವರು ಇನ್ನೂ ಕೂಡ ಏನೇನು ಸೇವೆ ಮಾಡಿಸ್ಲಿ. ಇಲ್ಲಿ ತನಕ ಬಾಬಾರ ಸೇವೆ ತಗೊಳ್ತಾರೆ, ಅಲ್ಲಿ ತನಕ ಸೇವೆ ತಗೊಂಡು ಸಮಯನ ಸಫಲ ಮಾಡಲಿ ಅಂತ ನಮ್ಮ ಇಚ್ಛೆ ಇದೆ. ಹಾಗಿದ್ರೆ ನಿಮ್ಮ ಇಷ್ಟೆಲ್ಲ ಒಂದು ಸೇವೆಯ ವಿಸ್ತಾರ ಇದ್ದು, ಇಷ್ಟೆಲ್ಲ ಜವಾಬ್ದಾರಿಗಳಿದ್ದಾರು, ನೀವು ನಿಮ್ಮ ಈ ಈಶ್ವರೀಯ ಜ್ಞಾನ ಏನಿದೆ, ಬ್ರಹ್ಮಕುಮಾರಿ ಸಂಸ್ಥೆಯ ಜ್ಞಾನ ಅಥವಾ ಅಲ್ಲಿ ನಡೆಯುವಂಥ ಸತ್ಸಂಗ, ಈ ಜ್ಞಾನ, ಯೋಗ ಮತ್ತು ಧಾರಣೆ ಇವೆಲ್ಲಕ್ಕೂ ನೀವು ಹೇಗೆ ಸಮಯ ಕೊಡ್ತಾಯಿದ್ರಿ, ಹೇಗೆ ಹೊಂದಿಸ್ತಾಯಿದ್ರಿ? ನನ್ನ ಅನುಭವದ ಪ್ರಕಾರ ವಿಶೇಷವಾಗಿ ಮೈಸೂರು ಸಬ್ ಝೋನ್ ಇನ್ಚಾರ್ಜ್ ಆಗಿರ್ತಕ್ಕಂಥ ಲಕ್ಷ್ಮಿ ಅಕ್ಕವರು ಹೊರಗಡೆ ಬರ್ತಕ್ಕಂಥವ್ರಿಗೆ ಆಗಿರಲಿ, ಇಲ್ಲಿ ಸಮರ್ಪಣೆಯಾಗಿ ಬಾಬನ ಮನೆ ಸೇವೆ ಮಾಡ್ತಕ್ಕಂಥ ಸಹೋದರಿಯರಿಗೆ ಆಗಿರಲಿ, ಅವರ ಒಂದು ಪುರುಷಾರ್ಥ ಅಂತ ಏನು ಹೇಳ್ತೀವಿ, ಅಥವಾ ಆಧ್ಯಾತ್ಮಿಕತೆಯ ಜೀವನದ ಸಾಧನೆ ಅಂತ ಏನು ಹೇಳ್ತೀವಿ, ಅದಕ್ಕೆ ಭಾಳ ಒತ್ತು ಕೊಡ್ತಾರೆ. ಅನೇಕ ಸಾರಿ ನೆನಪಿದೆ ನನಗೆ, ಆರಂಭದ ದಿನಗಳಲ್ಲಿ ಯೋಗ ಭವನಕ್ಕೆ ಬಂದಾಗ, ರಿಟ್ರೀಟಿಗೆ ಬಂದಾಗ, ನಾವು ಅಣ್ಣಂದ್ರೊಂದು ಶೀಟ್ ಮನೆಯಲ್ಲಿ ಮಲಗ್ತಾ ಇದ್ವಿ, ಅರ್ಥ ಆಯ್ತಾ?
ಲಕ್ಷ್ಮೀ ಈಗ ನಾವಿಲ್ಲಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದೀವಿ, ಇದೇ ಹಾಲ್ ಇತ್ತು ಅವಾಗ. ಜ್ಞಾನ ಯೋಗ ಇದೇ ಹಾಲ ನಡೀತಿತ್ತು. ನಮ್ಮ ಹಿರಿಯ ಸಹೋದರ ಆಗಿರ್ತಕ್ಕಂಥ ಲಕ್ಷ್ಮಿ ಅಕ್ಕವರು ನಮ್ಮ ಅಣ್ಣಂದಿರ ರೂಮಿನ ಮಾರ್ಗದಿಂದನೇ ಬರ್ಬೇಕಿಲ್ಲ ಈ ರೂಮಿಗೆ, ಅಮೃತಿಯಳೆಲ್ಲ ಆಗಿರಲಿ, ಕ್ಲಾಸ್ಗಾಗಿರಲಿ. ಅನೇಕ ಸಾರಿ ನಾವು ಇಡೀ ಹಿಂದಿನ ದಿನ ಸೇವೆಯನ್ನು ಮಾಡಿ ಸುಸ್ತಾಗ್ಬಿಟ್ಟು ಮಲಗಿದ್ರೆ ಬೇಂಜಿ ಡೋರ್ ನಾಕ್ ಮಾಡಿಬಿಟ್ಟು, ದಟ್ ಮೀನ್ಸ್ ಡೋರನ್ನು ತಟ್ಟಿ ಏಳಿಸ್ಬಿಟ್ಟು ಯೋಗ ಮಾಡಿಸ್ತಾಯಿದ್ರು. ಅರ್ಥ ಆಯ್ತಾ? ಹಾಗೆ ನನಗೆ ಅನಿಸುತ್ತೆ ಇಷ್ಟೆಲ್ಲ ಸೇವೆ ಮಧ್ಯದಲ್ಲಿ ನಮ್ಮ ಈಶ್ವರೀಯ ಜ್ಞಾನ ಯೋಗಕ್ಕೆ ಯಾವುದೇ ಅಡೆತಡೆಗಳು ಬರಲಿಲ್ಲ. ಅಷ್ಟೇ ಇನ್ನೂ ಜ್ಞಾನಯೋಗದಲ್ಲಿ ಆಸಕ್ತಿ ಹುಟ್ಟಿತು. ಇನ್ನೂ ಕೂಡ ಆಸಕ್ತಿ ಹೆಚ್ಚಾಗ್ತಿದೆಯೇ ಹೊರತು ಆಸಕ್ತಿ ಕುಂದಿಲ್ಲ. ಈಶ್ವರೀಯ ಜ್ಞಾನದಲ್ಲಾಗಿರಲಿ, ಯೋಗದಲ್ಲಾಗಿರಲಿ. ಅದಕ್ಕೋಸ್ಕರ ಈ ಒಂದು ಜ್ಞಾನ ಯೋಗದ ಆಸಕ್ತಿನೇ ಇವತ್ತು ನಮ್ಮನ್ನು ಏನು ಭಗವಂತ ಹೇಳ್ತಾರೆ, ಯಾವಾಗ ನಮ್ಮ ಮನೋಸ್ಥಿತಿ ಶುದ್ಧವಾಗಿದ್ದರೆ, ಶ್ರೇಷ್ಠವಾಗಿದ್ದರೆ, ಶಕ್ತಿಶಾಲಿಯಾಗಿದ್ದರೆ, ಹೆಲ್ತ್ ವೆಲ್ತ್ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವಿ, ಅವೆಲ್ಲವೂ ಕೂಡ ನಮಗಿದೆ ಅಂತ ಈಗಲೂ ಕೂಡ ನಮಗೆ ಆ ಅನುಭವ ಆಗುತ್ತೆ. ನೀವು ಈ ಮೈಸೂರು ಸಬ್ ಝೋನ್ನ ಸಂಚಾಲಕಿ ಯಾರಿದ್ದಾರೆ ಲಕ್ಷ್ಮಿ ಅಕ್ಕವರು, ಅವ್ರ ಬಗ್ಗೆ ಇದಕ್ಕಿಂತ ಹಿಂದಿನ ಸಂಚಿಕೆಗಳಲ್ಲೂ ಸಹ ಕೆಲವು ವಿಷಯಗಳನ್ನು ಹೇಳಿದ್ರಿ. ಆದರೂ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಕೇಳ್ತಾ ಇದ್ದೀನಿ, ಅವರಲ್ಲಿ ಆ ಲಕ್ಷ್ಮೀ ಬ್ಯಾನ್ಜಿಯಲ್ಲಿ ನೀವು ಯಾವ ಯಾವ ವಿಶೇಷತೆಗಳನ್ನು ನೋಡಿದ್ರಿ? ಅವರ ವಿಶೇಷತೆಗಳನ್ನು ಹೇಳಬೇಕು ಅಂದರೆ ಸಮಯ ಕಡಿಮೆ ಬರುತ್ತೆ ಅನಿಸುತ್ತೆ. ತಮಗೆ ತಿಳಿಸ್ದೆ, ಅವರು ಎಷ್ಟು ಶ್ರಮಜೀವಿ ಅಂದರೆ ತಮ್ಮ ಜೊತೆಲಿರ್ತಕ್ಕಂಥ ಸಹಪಾಠಿಗಳ ಮೂಲಕ ಮಾಡಿಸ್ತಾ ತಾವು ಮಾಡ್ತಾ ಬಂದರು. ಈಗಲೂ ಕೂಡ ಅವರು ಆ ರೀತಿಯಾಗಿ ಸೇವೆಯಲ್ಲಿ ಮುಂದಿದ್ದು ಸೇವೆಯನ್ನು ಮಾಡಿಸ್ತಾರೆ. ಆರಂಭದಿಂದಲೂ ಕೂಡ ನೋಡ್ತೀವಿ ಲಕ್ಷ್ಮೀ ಅಕ್ಕವ್ರನ್ನ, ಶ್ರಮವಿಲ್ಲದ ನಿರಂತರ ಸೇವಾದಾರಿ ಅವರು. ಚೆನ್ನಾಗಿ ನೆನಪಿದೆ ನನಗೆ. ಈ ಯಾವಾಗ ಸೇವೆ ವಿಸ್ತಾರ ಆಯಿತು, ಯೋಗ ಭವನ ಅಥವಾ ಈ ರಿಟ್ರೀಟ್ ಸೆಂಟರ್ ಏನೋ ಬಾಬರ ಸೇವೆಗೆ ಸಿಕ್ತು, ಅದಾದ ಆಮೇಲೆ ಮೈಸೂರು ಸಬ್ ಝೋನ್ ಏನು ವಿಸ್ತಾರ ಆಗಲಿಕ್ಕೆ ಶುರುವಾಯಿತು. ತಿಂಗಳಲ್ಲಿ 15ರಿಂದ 20 ದಿನ ಲಕ್ಷ್ಮೀನಕ್ಕವರು ಸೇವಾ ಕೇಂದ್ರಗಳನ್ನು ಸುತ್ತ ಅಕ್ಕಂದರ ಪುರುಷಾರ್ಥ ಒಂದು ಸೇವಾ ಕೇಂದ್ರ ಸೇವೆಯಲ್ಲಿ ಎಷ್ಟು ಉತ್ತೇಜನ ಕೊಡ್ತಿದ್ರು ಅಂದರೆ 15ರಿಂದ 20 ದಿನಗಳ ಕಾಲ ಮಧ್ಯರಾತ್ರಿ 12 ಗಂಟೆ 1 ಗಂಟೆಗೆ ಬಂದುಬಿಟ್ಟು ಬೇಂಜಿ ತಮ್ಮ ಒಂದು ಮುಖ್ಯ ಸೇವಾಲಯಕ್ಕೆ ತಲುಪಿ ನಂತರ ಅವರು ಬೆಳಿಗ್ಗೆ ಅಮೃತಿಗಳನ್ನು ಕೂಡ ಮಿಸ್ ಮಾಡದೆ ಆ ರೀತಿ ಪುರುಷಾರ್ಥ ಮಾಡಿದ್ರು. ರಾತ್ರಿ ಅಷ್ಟು ತಡವಾಗಿ ಬಂದರೂ ಸಹ ಬೆಳಗಿನ ತಮ್ಮ ದಿನಚರಿ ಮಿಸ್ ಮಾಡ್ತಿರಲಿಲ್ಲ. ಅವರಿಂದ ನಮಗೆ ಅನ್ನಿಸ್ತು, ಇಂಥ ಒಂದು ಈಶ್ವರೀಯ ಸೇವೆಯಲ್ಲಿ ಶ್ರಮದಿಂದ, ಆಸಕ್ತಿಯಿಂದ, ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಸೇವೆಗಳನ್ನು ಮಾಡ್ತಾ ಅವರ ದೈಹಿಕವಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಅದ್ಯಾವುದೇ ಲೆಕ್ಕಿಸ್ತೇನೆ ಏನು ಸೇವೆ ಮಾಡ್ತಾರಲ್ವ, ಅಂಥ ವ್ಯಕ್ತಿಗಳು ಈಶ್ವರಿ ಸಿದ್ಧಿಯಲ್ಲದೆ ಕೂಡ ಭಾಳ ವಿರಳ ಅಂತ ನಮಗನ್ಸುತ್ತೆ. ಈ ವಯಸ್ಸಿನಲ್ಲೂ ಕೂಡ, ಈಗಲೂ ಕೂಡ, ವರ್ತಮಾನದಲ್ಲೂ ಕೂಡ ವಯಸ್ಸಿನ ಕಾರಣ ಬೇಂಜಿ ಬೇಕಾದಷ್ಟು ತೊಂದರೆಗಳಿದ್ದರೂ ಕೂಡ ಅವರು ಯಾವುದೇ ಸೇವೆಯಲ್ಲಾಗಿರಲಿ, ಯಾವುದೇ ಒಂದು ಕಾರ್ಯಕ್ರಮಗಳಾಗಿರಲಿ ಮಿಸ್ ಮಾಡಲ್ಲ ಮತ್ತು ಅದರಲ್ಲಿ ಅವರು ನಿರಾಸಕ್ತಿ ತೋರಿಸಲ್ಲ. ಅಂತಹ ಒಂದು ಬಾಬರ್ ಸೇವೆಯಲ್ಲಿ ವಿಶೇಷವಾಗಿ ಮಧುಬನದ ಯಜ್ಞ ಅಂದರೆ ಬೇಂಜಿಗೆ ಎಷ್ಟು ಪ್ರೀತಿ, ಎಷ್ಟು ಒಂದು ಆದರ ಅಂದರೆ ಮಧುಬನ ಅಂತ ಅವ್ರು ಸದಾ ಪ್ರತಿ ಸಂಕಲ್ಪದಲ್ಲೂ ಕೂಡ ಇರುತ್ತೆ. ಅದಕ್ಕೋಸ್ಕರನೇ ಇವತ್ತು ಮಧುಬನದಲ್ಲಿ ವಿಶೇಷವಾಗಿ ಮೈಸೂರಿನ ಸಬ್ ಝೋನ್ ನಡೆಸ್ತಕ್ಕಂಥ ಲಕ್ಷ್ಮೀ ಅಕ್ಕವರಿಗೆ ಸ್ಥಾನಮಾನ ಅಂತ ಹೇಳಿಕ್ಕಾಗಲ್ಲ, ಆದರೆ ವಿಶೇಷವಾಗಿರ್ತಕ್ಕಂಥ ಗಮನ ಇದೆ. ಕಾರಣ ಏನು ಅಂದರೆ ಲಕ್ಷ್ಮೀ ಅಕ್ಕನವರಲ್ಲಿರ್ತಕ್ಕಂಥ ಒಂದು ವಿಶೇಷತೆ, ಈಶ್ವರೀಯ ಸೇವೆ ಬಗ್ಗೆ ಇರ್ತಕ್ಕಂಥ ಆಸಕ್ತಿ, ಆಮೇಲೆ ಭಗವಂತನೇ ಮಾಡಿಸ್ತಿದ್ದಾನೆ ಅಂತ ಹೇಳ್ತಕ್ಕಂಥ ದೃಢತೆ ಇದೆಯಲ್ಲ. ನನಗೆ ಚೆನ್ನಾಗಿ ನೆನಪಿದೆ, ಅನೇಕ ಏನು ಮೆಗಾ ಪ್ರೋಗ್ರಾಮ್ ಶುರುವಾಯಿತು, ಅಂಥ ವಿಶಾಲವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾದ್ರೆ ಆರ್ಥಿಕವಾಗಿಯೂ ಸದೃಢತೆ ಬೇಕು. ಅರ್ಥ ಆಯ್ತಾ? ಆ ಸಮಯದಲ್ಲಿ ಅನೇಕ ಸಹೋದರರು ಹೇಳ್ತಾಯಿದ್ರು, ಇಲ್ಲ ನಮಗೆಲ್ಲ ಅಂಥ ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಕಷ್ಟ ಅಂತ.
ಆದರೆ ಲಕ್ಷ್ಮೀ ಅಕ್ಕನವರು ಒಂದೇ ಸಂಕಲ್ಪ, ಬಾಬು ಅವ್ರು ಹೇಳಿದ್ದಾರೆ ಅಂತಂದಮೇಲೆ ಅದೇ ಆಗುತ್ತೆ ಅಂತ ವಿಶಾಲವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಭಾಳ ಸುಲಲಿತವಾಗಿ, ಸಹಜವಾಗಿ, ಯಶಸ್ವಿಯಾಗಿ ಮಾಡಿ ಅಂಥ ಅನೇಕ ಕಾರ್ಯಕ್ರಮಗಳನ್ನು ಅವರು ಮಾಡಿ ಸಫಲತೆಯನ್ನು ಹೊಂದಿದ್ದಾರೆ. ಜೊತೆಗೆ ಎಲ್ಲರ ಅಥವಾ ಅವರ ಸಹಪಾಠಿಗಳ ಅಥವಾ ಈಶ್ವರೀಯ ಪರಿವಾರದ ಎಲ್ಲರ ಒಂದು ಸಮಯ, ಸಂಕಲ್ಪ, ತನು, ಮನಧನವನ್ನು ಸಫಲ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ನೀವು ಹೇಳಿದ್ರಿ ಈ ಮೆಗಾ ಪ್ರೋಗ್ರಾಮ್ ಬಗ್ಗೆ. ಬಹುಶಃ ನನಗೆ ಸಹ ಒಂದು ಉತ್ಸಾಹ ಒಮ್ಮೆ ಬರ್ತಾ ಇದೆ ಆ ಮೆಗಾ ಪ್ರೋಗ್ರಾಮ್ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಿಮ್ಮಿಂದ ತಿಳ್ಕೋಬೇಕು ಅಂತ. ಅದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೇನೆ. ತಾವು ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಿಮ್ಮ ಈಶ್ವರೀಯ ಜೀವನದ ಅನೇಕ ಘಟನೆಗಳನ್ನು ತುಂಬ ವಿವರವಾಗಿ ಎಲ್ರಿಗೂ ಮನ ಮುಟ್ಟುವಂತೆ ತಿಳಿಸಿದಿರಿ. ತಮಗೆ ಭಾಳ ಭಾಳ ಧನ್ಯವಾದಗಳು. ನಮಸ್ಕಾರ, ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಆಧ್ಯಾತ್ಮಿಕ ಜೀವನದಲ್ಲಿ ಆ ಆಧ್ಯಾತ್ಮಿಕತೆಯ ಸೇವೆಯಲ್ಲಿ ನಾವು ತೊಡಗಿದರೆ ನಮ್ಮ ಒಂದು ಜೀವನ ಎಷ್ಟು ಸಫಲತೆ ಕಾಣಿಸುತ್ತೆ. ಅದರಲ್ಲೂ ಆತ್ಮಾನಂದ ಅವರು ಹೇಳಿದಾಗೆ ಅನ್ಯರಿಂದ ಸಿಗುವಂಥ, ಮನಸ್ಸಿನಿಂದ ಸಿಗುವಂಥ ಆಶೀರ್ವಾದಗಳೇನಿದೆ ಅದು ನಮ್ಮ ಜೀವನವನ್ನು ಕಾಪಾಡುತ್ತೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.